ಬಾಯ್. ನಿಮ್ಮ ಜರ್ನಿ ಸುಗಮವಾಗಿರೋ ಹೋಗಿ ಬರ್ರಿ. ಒಳ್ಳೆಯದು. ಬಾಯ್ ಬಾಯ್. ಅನಿಸ್ತಾವ್ ಚಾಮುಂಡೇಶ್ವರಿ, ನಾನು ಇನ್ನ ಒಂದು ತಿಂಗಳಿಂದ ಬಿಟ್ಬಿಟ್ಟಿದ್ದೀನಿ ಇಲ್ಲಿಗೆ ಹೋಗ್ಬೇಕು ಅಂತ. ಫೈನಲ್ ರೈಲ್ವೆ ಸ್ಟೇಷನ್. ರಮೇಶ್ ಖರ್ಚಿಗೆ ಫೋನ್ ಪೇ ಮಾಡಿದ್ಯಾ? 5,000 ರಮೇಶ ಫೋನ್ ಪೇ ಮಾಡ್ತಾನೆ ಅಭಿಗೆ. ಎಲ್ಲರಿಗೂ ಇದೆ ಹಾಕ್ಬಿಡು. ಅದನ್ನ ನೀವು ಮರ್ತು ಬಿಡ್ಬೇಕು ರಮೇಶ್. ಕಾಲ್ರಿ ನಿಂಗೆ ಅದು ಯಾವ್ದು ನಂತವೈತಲ್ಲ ಅದು ಅಂತ 15 ಅದೇ ನಮ್ಮ ಹತ್ರ. ಫೈನಲಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇಲ್ಲೇ ಇಬ್ರು ಆಲ್ರೆಡಿ ಅಲ್ಲಿ ಪಿಕಪ್ ಮಾಡ್ಬೇಕಾಗಿದ್ದವನು ಒಬ್ಬ ಇಲ್ಲಿ ಬಂದು ನಿಂತ್ಕೊಬಿಟ್ಟಾನ. ಅಲ್ಲಿ ನೋಡಿ ಮುಂದೆ ಇಲ್ಲಿ ಬಂದು ಹೆಂಗ್ ನಿಂತಿದ್ದಾನೆ, ಅಲ್ಲಿ ನಿಂತ್ಬಿಟ್ಟಾನೆ. ಇವನ್ನ ಮತ್ತೆ ಆದರ್ಶನ ಇಬ್ರನ್ನ ಡ್ರಾಪ್ ಮಾಡಿರೋದು. ಹಾಗೆ ನಮ್ನ ಡ್ರಾಪ್ ಮಾಡಿದ್ದು ಈ ಕಾರು. ನಮ್ಮ ಹುಡುಗ ಕಡೆ ನಮ್ಮನ್ನ ಡ್ರಾಪ್ ಮಾಡಿದ್ದು ನಮ್ಮ ಅಣ್ಣ ಚಿಕ್ಕಪ್ಪನ ಮಗ. ನಮ್ ಡ್ರಾಪ್ ಮಾಡಿದವ ಮಾಡಿಲ್ವಾ ನಿನ್ನ ತೋರ್ಸೈತಾನೆ ನಿನ್ನೆ ಫಸ್ಟ್. ಓ ಇಲ್ಲಿ ನಮ್ ಹೀರೋ ಲಾಸ್ಟ್ ಎಲ್ಲ ಹೇಳಿದ್ವಲ್ಲ, ನಮ್ ಹೀರೋ ನೋಡಿದ್ರೆ ಒಂದು ಇಲ್ಲು ಬ್ಯಾಗ್ ನೋಡ, ಬ್ಯಾಗು ಗ್ರೀನು ಹಾಕಿರೋದು ಬ್ಲ್ಯಾಕು. ಅಯ್ಯೋ ನೋಡ ಪಾಟ್ಲೆ. ಫೈನಲಿ ನಾವೆಲ್ಲರೂ ಮೈಸೂರು ರೈಲ್ವೆ ಸ್ಟೇಷನ್ ಮೀಟ್ ಆಗಿದೀವಿ. ಇವಾಗ ನಾವೆಲ್ಲರೂ ಹೋಗ್ಬೇಕಾಗಿರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಎಲ್ಲರೂ ಅಲ್ಲಿಂದ ಇನ್ನು ಮುಂದೆ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಇವಾಗ ಪ್ಲಾಟ್ಫಾರ್ಮ್ಗೆ ಹೋಗೋಣ. ನಾವಿನ್ನ ಟ್ರೈನ್ ಟಿಕೆಟ್ ತಗೊಂಡು ಯಾವ ಟ್ರೈನಲ್ಲಿ ಹೋಗ್ಬೇಕು ಅಂತಲೇ ಡಿಸೈಡ್ ಮಾಡಿಲ್ಲ, ಆಲ್ರೆಡಿ ಹೋಗ್ತಾ ಇದ್ದೀವಿ. ಫೈನಲಿ ಎಲ್ಲರೂ ರೈಲ್ವೆ ಸ್ಟೇಷನಲ್ಲಿ ರೈಲ್ ಹತ್ತಿ 3 ನಿಮಿಷ ಇತ್ತು, ಅಷ್ಟೊತ್ತಿಗೆ ಪಿಕ್ ಮಾಡಿ ಇವಾಗ ಹತ್ತಿದ್ದೀವಿ. ಇಲ್ಲಿಂದ ಇನ್ನು ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಬೆಂಗಳೂರಿಂದ ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಅದು ಇನ್ನೂ ಯಾವುದೇ ರೀತಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಅದನ್ನು ಪಕ್ಕ ಸದ್ಯದಲ್ಲಿ ಡಿಸ್ಕ್ಲೋಸ್ ಮಾಡೇ ಮಾಡ್ತೀನಿ. ಎಲ್ಲರೂ ಹ್ಯಾಪಿ ಅವರೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿರೋದು ಇವಾಗ KSR ಬೆಂಗಳೂರಲ್ಲಿ. ನಾವಿವಾಗ ಡೈರೆಕ್ಟಾಗಿ ಹೋಗಬೇಕಾಗಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಎಲ್ಲರೂ ಸಹ ಮೈಸೂರನ್ನ ಬಿಟ್ಟಿದ್ದು 9:50ಕ್ಕೆ. ಹಾಗೆ ಇವಾಗ ಟೈಮು 1:10. ನಾವಿವಾಗ ಹೋಗ್ಬೇಕಾಗಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ನಮಗೆ ಬೋರ್ಡಿಂಗ್ ಇರೋದು ಬೆಳಗ್ಗೆ 7:15ಗೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕು. ಟೈಮ್ ಪಾಸ್ ಮಾಡ್ತಾ ಹಾಗೆ ಇವಾಗ ನಾವು ಇಲ್ಲಿಂದ ಬಸ್ಸು ತಪ್ಪಿದ್ರೆ ಕ್ಯಾಬ್, ಇವೆರಡರಲ್ಲಿ ಒಂದನ್ನ ಬುಕ್ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತಾ ಇರೋದು. ಕ್ಯಾಬಲ್ಲಾದರೆ ಒಂದು ಸ್ವಲ್ಪ ಪ್ರೈಸು ಕಮ್ಮಿ ಆಗುತ್ತೆ. ಏನಾದರೂ ಬಸ್ಸಲ್ಲಿ ಹೋಯ್ತು ಅಂದರೆ ಪರ್ ಹೆಡ್ 310 ರೂಪಾಯಿನೋ ಸ್ವಲ್ಪ 310 ರೂಪಾಯಿನೋ ಅನಿಸುತ್ತೆ. ಯಾಕಂದರೆ ಪ್ರೈಸು ಅವಾಗಿದ್ದು 295 ರೂಪಾಯಿ. ಅದಾದ ನಂತರ ಇವಾಗ ಪ್ರೈಸ್ ಒಂದು ಸ್ವಲ್ಪ ಹೈಕ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹಾಗೆ ನಮ್ಮ ಎಲ್ಲರೂ ಇಲ್ಲಿ ಹೋಗ್ತಾ ಇದ್ದೀವಿ. ಬೆಟಾಲಿಯನ್ ಪೂರ್ತಿ ಬೆಟಾಲಿಯನ್ ಹತ್ರ ಬಿಗ್ ಟ್ರಿಪ್ಪು ಹೊಡಿಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಇದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ಹಾಗೆ ಇವಾಗ ಕ್ಯಾಬಲ್ಲಿ 491 ರೂಪಾಯಿ ತೋರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಸ್ಸಲ್ಲಿ ಹೋಗಬೇಕು ಅಂದರೆ 310 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ 8 ಜನಕ್ಕೆ 2 ಕ್ಯಾಬ್ನ ಬುಕ್ ಮಾಡಿ ಇಲ್ಲಿಂದ ನಾವು ಹೋಗಬೇಕು ಅಂತ ಪ್ಲ್ಯಾನ್ನ ಮಾಡಿದ್ದೀವಿ. ಒಂದು ಸ್ವಲ್ಪ ಪ್ರೈಸ್ನ ಕಮ್ಮಿ ಬಜೆಟಲ್ಲಿ ಮಾಡಬೇಕು ಈ ಟ್ರಿಪ್ನ. ಅದಕ್ಕೋಸ್ಕರ ನಾವು ಎಲ್ಲರೂ ಆಲ್ಮೋಸ್ಟ್ ಬಜೆಟ್ನ ಕಮ್ಮಿ ಫ್ರೆಂಡ್ಲಿಲೇ ಮಾಡ್ತಾ ಇದ್ದೀವಿ. ಹಾಗೆ ಈ ಟ್ರಿಪ್ ಹೆಂಗೆ ಹೋಗೋದು ಹೆಂಗೆ ಮಾಡೋದು ಅಂತಲೂ ಸಹ ನಾನು ಹೋಗ್ತಾ ಎಲ್ಲನೂ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾವು ಇಲ್ಲಿಂದ ಹೋಗ್ತಾ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1. ನಾವು ಟರ್ಮಿನಲ್ 2ಗೆ ಬುಕ್ ಮಾಡೋಕ್ಕೆ ನೋಡ್ದೋ, ಆದರೆ ಏರ್ ಇಂಡಿಯಾ ಪ್ರೈಸ್ ಅಂತೂ ಹೆವಿ ಇತ್ತು. ಅದಕ್ಕೋಸ್ಕರ ನಾವು ಟರ್ಮಿನಲ್ 1 ಆಕಾಶ್ ಏರ್ ಇವಾಗ ಬುಕ್ ಮಾಡಿರೋದು ಬೆಳಗ್ಗೆ 7:15ಕ್ಕೆ. ಇವಾಗ ಎಲ್ಲರೂ ವೆಯ್ಟ್ ಆ್ಯಂಡ್ ವಾಚ್. ಆ್ಯಂಡ್ ನಾವು ಹೋಗ್ಬೇಕಾಗಿರೋದು ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಏರ್ಪೋರ್ಟ್ಗೆ ಹೋಗಿ ಬೋರ್ಡಿಂಗ್ ಪಾಸಲ್ಲಿ ತೋರಿಸ್ತೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಮೇನ್ ಡೆಸ್ಟಿನಿಟಿ ಈ ಟ್ರಿಪ್ಗೆ ಹೋಗ್ಬೇಕು ಅಂತ ಒಂದು ರೀಲ್ಸ್ನ ನೋಡಿ ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದವನು ಒಬ್ಬ ಇರೋದು. ಅವನು ಸಹ ತೋರಿಸ್ತೀನಿ. ಅವನಿಂದ ಎಲ್ಲರೂ
ಟ್ರಿಪ್ ಹೋಗೋದ ಅಂತ ಪ್ಲ್ಯಾನ್ ಮಾಡಿ ಎಲ್ಲರೂ ಬುಕ್ ಮಾಡಿ ಇಟ್ಬಿಟ್ಟಿದ್ದೀವಿ. 3 ತಿಂಗಳಿಂದನೇ ಬುಕ್ ಮಾಡಿದ್ದು. ಇವಾಗ ಆ ಕಾಲ ಕೂಡು ಬಂದಿದೆ. ನಾವು ಇವಾಗ ಟ್ರಿಪ್ನ ಹೋಗಿ ಎಂಜಾಯ್ ಬರೋದೊಂದೇ ಒಂದು ನಮ್ಗೆ ಇವಾಗ ಉಳಿದಿರೋದು. ಹಾಗೆ ಇವಾಗ ಏನಾಗೈತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬುಕ್ಕಿಂಗ್ ಕನ್ಫರ್ಮೇಷನ್ ಆಗೋಯ್ತಾ ಇಲ್ವೋ ಅದಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಏನಾಗಿದೆ ಬುಕ್ಕಿಂಗು ಕನ್ಫರ್ಮೇಷನ್. ನೋಡಿ ಎಲ್ಲ ಊಬರಲ್ಲಿ ಆನ್ ಮಾಡ್ಕೊಂಡು ಬುಕ್ಕಿಂಗ್ ಇಟ್ಕೊಂಡಿದೀವಿ. ಅದು ಇನ್ನ ಯಾರು ಬುಕ್ಕಿಂಗ್ನ ತಗೋತಾನೆ ಇಲ್ಲ. ವೆಯ್ಟ್ ಆ್ಯಂಡ್ ಯಾರು ಇಲ್ಲಿ ಹತ್ರದಲ್ಲಿ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಇವಾಗ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿನೇ ತೋರಿಸ್ತಾ ಇದೆ. 475 ರೂಪಾಯಿ, 500 ರೂಪಾಯಿ 4 ಜನಕ್ಕೆ ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಏನಾದರೂ ಸಿಗ್ಲಿಲ್ಲ ಅಂದರೆ ಬಸ್ ಒಂದೇ ಸಿಗೋದು. ನೋಡೋಣ ಏನಾಗುತ್ತೆ ಅಂತ. ಒಂದು ಪಿಕ್ ಆಯ್ತಲ್ವಾ, ಒಂದು ಪಿಕ್ ಆಯ್ತಲ್ವಾ, ಒಂದು ಪಿಕ್ ಆಯ್ತು. ಇವಾಗ ಇನ್ನೊಂದು ಪಿಕ್ ಆಗಬೇಕು. ನೋಡೋಣ ಏನಾಗುತ್ತೆ ಅಂತ. ಇನ್ನೊಬ್ರು ಯಾವ್ದಾರ ಬೇರೆ ಫೋನಲ್ಲಿ ಬುಕ್ ಮಾಡಿ ಬೇಗ ಆಗುತ್ತೆ. ಫೈನಲಿ ಕ್ಯಾಬ್ ಬುಕ್ಕಿಂಗ್ ಆಯಿತು, ಎಲ್ಲರೂ ಕನ್ಫರ್ಮೇಷನ್ ಆಗೈತೆ. ಇವಾಗ ಅವ್ರು ಬಂದು ಪಿಕ್ ಮಾಡೋದು ಒಂದೇ ಇವಾಗ ಬ್ಯಾಲೆನ್ಸ್ ಇರೋದು. ಎಲ್ಲರೂ ಬ್ಯಾಗ್ಗಳನ್ನ ತುಂಬಿ ಇಲ್ಲಿಂದ ಹೊರಡ್ಬೇಕು. ಏರ್ಪೋರ್ಟ್ಗೆ ಹೋಗ್ತಾ ತೋರಿಸ್ತೀನಿ. ಅವಣ್ಣ ಪಾಪ ಆಯ್ ಅಂತವ್ರೆ, ಆದರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಲ್ಲ, ಫ್ರಂಟ್ ಕ್ಯಾಮ್ರಾದಲ್ಲಿ ಇದ್ದೀನಿ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಇವಾಗ ಬೇಗ ಬಂದರೆ ಇವಾಗ ನಮ್ಮ ಬ್ಯಾಗ್ಗಳನ್ನ ಲಗೇಜ್ಗಳನ್ನೆಲ್ಲ ತುಂಬಿ ಗಾಡಿ ನಂಬರ್ ನೋಡು, ಅದಾದಮೇಲೆ ಹೋಗೋಣ. ಫೈನಲಿ ನಮ್ಮ ಕ್ಯಾಬ್ ಬಂದಾಯಿತು. ಎಲ್ಲರೂ ಸಹ ಹತ್ತಿದ್ದೀವಿ. ಹಾಗೆ ಇನ್ನೊಂದು ಕ್ಯಾಬು ಸಹ ಹಿಂದೆ ಬಂದಿದ್ದಾರೆ, ಅವರು ಸಹ ಹತ್ತುತ್ತಾ ಇದ್ದಾರೆ. ಇವಾಗ ನಾವು ಹೋಗ್ಬೇಕಾಗಿರೋದು ಇವಾಗ ನಾವು ಹೋಗ್ತಾ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ಗೆ. ಬನ್ನಿ. ಫೈನಲಿ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಏರ್ಪೋರ್ಟ್ ಹತ್ರ ಡಿಪಾರ್ಚರ್ ಗೇಟ್ ಹತ್ರ ಹೋಗ್ತೀವಿ. ಆದ್ರೂ ನಾನು ಹೋಗ್ತಾರ ಸೆಕೆಂಡ್ ಟೈಮು, ಹಾಗೆ ಇವ್ರು ಹೋಗ್ತಾರದೆಲ್ಲ ಫಸ್ಟ್ ಟೈಮು ಫ್ಲೈಟಲ್ಲಿ. ಆದ್ರೂ ಇವಾಗ ಎಂಟ್ರಿ ಆಗಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಬೆಂಗಳೂರು. ಇವಾಗ 1:15 ಆದ್ರೂ ಈ ಟೈಮಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ 24 ಅವರ್ಸ್ ದುಡಿತಾನೆ ಇರ್ತಾರೆ. ಬಸ್ಗಳಂತೂ ಒಂದು ತಕ್ಕ ಮಟ್ಟಿಗಂತೂ ಕೆಲಸ ಮಾಡ್ತಾ ಇರ್ತಾರೆ. ಇವಣ್ಣ ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಮಾತಾಡ್ಕೊಂಡು ಇವಾಗ ಇಲ್ಲಿವರೆಗೆ ಬಂದಿರೋದು. ಆದರೆ ಆಲ್ಮೋಸ್ಟ್ ಈ ಟೈಮ್ಗಳಲ್ಲೆಲ್ಲ ನೀವು ಊಬರ್ನ ಬುಕ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಏನಕ್ಕಂದರೆ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಇದ್ರೂ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಆಲ್ಮೋಸ್ಟ್ ಊಬರ್ಗಳನ್ನ ಬುಕ್ ಮಾಡಿ. ಇದು ಫೈನಲಿ ಟರ್ಮಿನಲ್ 1 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬಂದೇ ಬಿಟ್ಟು. ಈ ಕಡೆ ಬಸ್ಗಳ್ದು, ಹಾಗೆ ಈ ಕಡೆ ಕಾರ್ಗಳ್ದು. ಇಲ್ಲಿ ಪಾರ್ಕಿಂಗ್ ಏರಿಯಾ ಇರೋದು. ಇಲ್ಲಿ ಬಿಟ್ಟು ಇಲ್ಲಿಂದ ಅವ್ರು ಹೋಗ್ತಾರೆ. ಈ ಥರ ಏರ್ಪೋರ್ಟ್ ಅದು ಯಾವಾಗ ಮೈಸೂರಿಗೆ ಬಂದದ್ದು, ನಾವು ಅದು ಯಾವಾಗ ಹೋದವು ಅಲ್ಲಿಂದ ಅದಂತೂ ಕಾಣೆ. ಒಟ್ಟಿನಲ್ಲಿ ಬೆಂಗಳೂರಿಂದನೇ ಕನೆಕ್ಟಿವಿಟಿ ಮಾಡ್ಕೊಂಡು ನಮ್ಮ ಮೈಸೂರವರೆಲ್ಲ ಹೋಗ್ಬೇಕಷ್ಟೇ. ಏನಾದರೂ ಮೈಸೂರಿಗೆ ಈ ಥರ ಏರ್ಪೋರ್ಟ್ ಬತ್ತು ಅಂದರೆ ನಮ್ಮ ಮೈಸೂರು ಇನ್ನೂ ಅದೆಷ್ಟು ಗೇಟ್ ಹೋಯ್ತು ಅದಂತೂ ಗೊತ್ತಿಲ್ಲ. ಇವಾಗಲೇ ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿ ಅಷ್ಟೊಂದು ಹೋಗಿದ್ದೀವಿ. ಇಲ್ಲಿ ಟರ್ಮಿನಲ್ 1 ಹತ್ರ ಬಂದಿದ್ದೀವಿ. ಇವಾಗ ಡಿಪಾರ್ಚರ್ ಆಚೆಗೆ ಇವಾಗ ಇಳಿದು ಇಲ್ಲಿಂದ ಹೋಗ್ಬೇಕು ಅಷ್ಟೇ. ಅಯ್ಯಬ್ಬ ಲಗೇಜ್ ಅಂತೂ ಜಾಸ್ತಿನೇ ಐತೆ. ಅಯ್ಯವ್ವ ಲಗೇಜ್ನ ಇಲ್ಲಿ ಇಟ್ಬಿಟ್ಟು ಇವಾಗ ನಾವು ಟರ್ಮಿನಲ್ 1ಗೆ ಬಂದಿದ್ದೀವಿ. ಹಾಗೆ ಇವಾಗ ಊಬರ್ ಅವ್ರು ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರು. ಒಂಥರ ಖುಷಿಯಾದಂಥ ವಿಚಾರ. ಏನಕ್ಕಂದರೆ ಹೋಯ್ತಾ ಒಬ್ಬೊಬ್ರು ಫ್ರೆಂಡ್ಲಿ ಆಗಿರೋ ಸಿಗ್ತಾರೆ. ಆದರೂ ಇವಾಗ ನೀಟಾಗಿ ಟರ್ಮಿನಲ್ 1 ಹತ್ರ ಬಂದಿದ್ದೀವಿ. ಇವಾಗಿರೋದು ನಮಗೆ ನಾವು ಚೆಕ್ ಇನ್ ಆಗಬೇಕು ಅಂದರೆ ಇನ್ನೂ ಟೈಮ್ ಅಂತೂ ಹೆವಿ ಇದೆ. ಏನಕ್ಕೆ ಹೇಳಿ, ಬಿಫೋರ್ 3 ಅವರ್ಸ್ಗಿಂತ ಒಳಗೆ ಬಿಡೋದೇ ಇಲ್ಲ ಸೆಕ್ಯೂರಿಟಿ ಚೆಕಿಂಗ್ಗೆ. ಅದಕ್ಕೋಸ್ಕರ ಹಾಗೆ ಇನ್ನೂ ನಮ್ಮ ಅಣ್ಣಂದ್ರುಗಳು ಅದು ಎಲ್ಲಿದ್ದಾರೋ ಇನ್ನೂ ಅವ್ರು 4 ಜನ ಅವರು ಬೇರೆದ್ರಲ್ಲಿ ಬಂದಿದ್ದಾರೆ. ಅವ್ರನ್ನ ಸಹ ಇವಾಗ ಹುಡುಕ್ಬೇಕು. ಡಿಪಾರ್ಚರ್ ಗೇಟ್ ಅಲ್ಲಿರೋದು. ಎಲ್ಲರೂ ನೋಡಿ ಹೆಂಗೈತೆ ಜೋಶು. ಮೊದಲನೇ ಟೈಮು ಫ್ಲೈಟ್ ಹತ್ತುತ್ತಿದ್ರೆ ಹೇಗಿದೆ ಚೇತು? ಸೂಪರ್ ಆಗಿದೆ. ಫ್ಲೈಟ್ ಹತ್ತಾದ್ಮೇಲೆ ಹೇಳ್ತೀನಿ. ಫ್ಲೈಟ್ ಹತ್ತಾದ್ಮೇಲೆ ಫ್ಲೈಟ್ ಇಳ್ದಾದ್ಮೇಲೆ ಗೊತ್ತಾಗೋದು ಫ್ಲೈಟ್ದು ಯಾವ ಥರ ಫೀಲಿಂಗ್ ಇರುತ್ತೆ ಅಂತ. ಎಲ್ಲರನ್ನೂ ಕೇಳ್ತೀನಿ ಅವಾಗ
ಫ್ಲೈಟಲ್ಲಿ ಕುತ್ಕೊಂಡಾಗ ಒಂದ್ಸಲ ಕೇಳೋಣ ಏನಾರು ಅಕ್ಕಪಕ್ಕ ಸೀಟ್ ಸಿಕ್ಕಿದ್ರೆ. ಏನಕ್ಕಂದರೆ ನಾವು ಸೀಟ್ನೇನು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಏನಕ್ಕಂದರೆ ಸೀಟ್ಗೆ 350 ರೂಪಾಯಿ 1000 ರೂಪಾಯಿ ಕೊಟ್ಕೊಂಡು ಹೋದರೆ ಅದ್ರ ಜೊತೆಗೆ ದುಡ್ಡು ನಾವು ಕಮ್ಮಿ ಬಜೆಟಲ್ಲಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ಜಾಸ್ತಿ ಆಗುತ್ತೆ ಅಂತ ನಾವು ಆಲ್ಮೋಸ್ಟ್ ಆಗಿ ಕಮ್ಮಿ ಪ್ರೈಸಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಿ 4 ಜನ ಬಂದರು, ಇವ್ರು 4 ಜನನ. ಇವಾಗ ಇಲ್ಲಿಂದ ನಾವು ಬೋರ್ಡಿಂಗ್ನ ಮಾಡಿಸ್ಬೇಕು. ಇವ್ರಿಗೆ ಡಿಪಾರ್ಚರ್ ಗೇಟಲ್ಲಿ ಫಸ್ಟ್ ಟೈಮ್ ಇಷ್ಟು ಜನನು, ನಾನು ಸೆಕೆಂಡ್ ಟೈಮ್ ಅನ್ಕೊಳ್ಳಿ, ಇಷ್ಟು ಜನನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವಾಗ ಬಿಡಲ್ಲ, ಇದ್ರು ಬಿಡಲ್ಲ. ಎಲ್ಲರೂ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅತ್ತಾಗಿತ್ತಾಗ ಏನಿಲ್ಲ ಫ್ರೆಶ್ ಅಪ್ಪು, ಎಲ್ಲರೂ ಸಹ ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು. ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಫೇಸ್ಗಳನ್ನ ತೊಳ್ಕ ಬಂದು ಇಲ್ಲಿ ಕೂತವ್ರೆ. ಇನ್ನು 3 ಗಂಟೆಗೆ ಚೆಕ್ ಇನ್ ಆಗೋದು, 4 ಗಂಟೆಗೆ ಲಾಂಜಸ್ಗೆ ಕಾರ್ಡ್ನ ಉಜ್ಜೋದು ಅಷ್ಟೇ ಇರೋದು. ಎಷ್ಟು ಕಾರ್ಡು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಲಾಂಜ್ಗೆ. ಒಟ್ಟಿನಲ್ಲಿ ಕಾರ್ಡ್ಗಳಂತೂ ಹೆವಿ ಇಟ್ಟಿದ್ದೀವಿ, ಅದನ್ನು ಸಹ ತೋರಿಸ್ತೀನಿ ಎಷ್ಟೆಷ್ಟು ಕಾರ್ಡ್ಗಳಿವೆ ಅಂತ. ನೋಡಿಲಿ, ಇವನಂತೂ ಹೆವಿ ಫೋಟೋ ಹುಚ್ಚು, ಇವನಂತೂ ನಮ್ಮ ಹೀರೋದಂತೂ ಕೇಳಂಗೆ ಇಲ್ಲ. ಬ್ಲಾಗಲ್ಲಿ ಹಂಗೆ ಜಿಗಿಮಗ ಅಂತ ಇರ್ಬೇಕು, ಹಂಗೆ ಮಾಡ್ತೀನಿ ಈ ಸಲ. ಇವನೊಬ್ಬನ ಎಲ್ಲಾರನ್ನೂ ಈ ಸಲ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಮಾಡೋಣ. ಅವನು ವಿಲನ್ ಅಲ್ಲ, ಅವನು ಹೇಳ್ತೀನಿ. ಆದ್ರೂ ಏರ್ಪೋರ್ಟಲ್ಲಿ ಇದ್ರೆ ಒಂಥರ ಮಜಾನೇ ಬೇರೆ. ಈ ಥರ ಹೋಯ್ತಾ ಇರಬೇಕು, ಒಂದೊಂದು ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕು. ಏನಕ್ಕಂದರೆ ಮೈಂಡ್ ಫ್ರೆಶ್ ಆಗಬೇಕು ಅಂದರೆ, ಏನಾದರೂ ಒಂದು ಥಾಟಿಂದ ಹೊರಗಡೆ ಬರಬೇಕು ಅಂದರೆ ಈ ಥರ ಒಂದು ಟ್ರಾವೆಲ್ ಮಾಡ್ತಾ ಇದ್ರೆ, ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮರೆತು ಬೇರೆ ಒಂದು ಕಡೆಗೆ ಮೂವ್ ಆನ್ ಆಗ್ಬೋದು. ಅದಕ್ಕೋಸ್ಕರ ಹಾಗೆ ಇನ್ನ ಇವನ್ನ ಬ್ಯಾಗ್ ಬಿಚ್ಚಿರೋ, ಅಯ್ಯೋ ಬ್ಯಾಗ್ ಇಟ್ಕೊಂಡೆ ತೆಗಿರೋ ಮಲ್ಲಿ ಕುತ್ಕೊಳ್ರೋ ಆರಾಮಾಗಿ. ಆದ್ಮೇಲೆ ಇವಾಗ 3 ಗಂಟೆಗೆ ಇವಾಗ ಚೆಕ್ ಇನ್ ಆಯ್ತೀವಿ. ಚೆಕ್ ಇನ್ ಆದ್ಮೇಲೆ ಸಹ ಯಾವುದೇ ರೀತಿ ಇಲ್ಲಂತೂ ಬೋರ್ಡಿಂಗ್ ಪಾಸ್ ತೆಗಿಲ್ಲ, ಒಳಗೆ ಹೋಗಿ ಬೋರ್ಡಿಂಗ್ ಪಾಸ್ ತೆಗೆದ್ರೆ. ಬೋರ್ಡಿಂಗ್ ಪಾಸ್ ತೆಗೆದಿದ್ರೆ ಡಿಸಿ ಯಾತ್ರನೇ ಡೈರೆಕ್ಟಾಗಿ ನಾವು ಆ್ಯಪು ಇದೆ, ಆ್ಯಪಲ್ಲಿ ಡಿಸಿ ಯಾತ್ರದಲ್ಲಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಅಲ್ಲೇ ನಾವು ಫೋಟೋನ ಆಧಾರ್ ಅಥೆಂಟಿಕೇಶನ್ನ ಮಾಡಿದ್ರೆ ಡೈರೆಕ್ಟು ಫೋಟೋ ರೆಕಗ್ನೈಸ್ ಮಾಡಿ ಡೈರೆಕ್ಟ್ ಸೆಕ್ಯೂರಿಟಿ ಚೆಕಿಂಗ್ ಈಸಿ ಆಗುತ್ತೆ. ಅದು ನಮ್ಮ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಅಂತೂ ಅದ್ದೂರಿಯಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಬ್ಯಾಗೇಜ್ಗಳನ್ನೆಲ್ಲ ಕ್ಯಾಬಿನ್ಗೆ ಹಾಕಿ ಇವಾಗ ಎಲ್ಲರೂ ಸೆಕ್ಯೂರಿಟಿ ಚೆಕಿಂಗ್ ಹೋಗ್ತಾ ಇದೀವಿ. ಬೋರ್ಡಿಂಗ್ ಪಾಸ್ನ ಇದನ್ನ ತಗೊಳಕ್ಕೆ ಪರದಾಡೋಗಿದ್ದೀವಿ. ಏನಕ್ಕಂದ್ರೆ ಇಂಡಿಕಾದವ್ರದ್ದಾದ್ರೆ ಆರಾಮಾಗಿ ಬೋರ್ಡಿಂಗ್ ಪಾಸ್ ತಗೊಳಕ್ಕೆ ಮಿಷಿನ್ಗಳೈತೆ, ಹೋಗಿ ಬೋರ್ಡಿಂಗ್ ಪಾಸ್ಗಳು ಎತ್ಕೊಬಿಡ್ಬೋದು. ಆದರೆ ಇವ್ರದಂತೂ ಇವ್ರಿಗೆ ಹೋಗಿ ಕ್ಯೂ ನಿಂತ್ಕೊಂಡು ಬೋರ್ಡಿಂಗ್ ಪಾಸ್ ಎತ್ಕೊಳ್ಳೋ ಗಂಟೆ ಲೇಟ್ ಆಗೋಯ್ತು. ಅದರಲ್ಲೂ ಅಲ್ಲದೆ ಕ್ಯೂ ನೋಡಪ್ಪ, ಅದಕ್ಕಂತೂ ಹೆವಿ. ಆಕಾಶ ರಿಲಯನ್ಸ್ಗಂತೂ ಹೆವಿ ಜನರುಗಳು. ಇನ್ನು ಸೆಕ್ಯೂರಿಟಿ ಚೆಕಿಂಗು ಇನ್ನೆಷ್ಟು ಜನಗಳು ತುಂಬೋರೋ ಅದಂತೂ ಗೊತ್ತಿಲ್ಲ. ಆದರೆ ಇಲ್ಲಿಂದ ವೀಡಿಯೋ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಸೆಕ್ಯೂರಿಟಿ ಚೆಕಿಂಗಲ್ಲಿ ಫೋನು ಅಲೌಡ್ ಇರೋಲ್ಲ. ಅದಕ್ಕೋಸ್ಕರ ಬನ್ನಿ ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಹೋಗೋಣ. ಫೈನಲಿ ಎಲ್ಲ ಸೆಕ್ಯೂರಿಟಿ ಚೆಕಿಂಗ್ನ ಮುಗಿಸಿ ನಾವಿವಾಗ ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗಿದ್ದೀವಿ. ಹಾಗೆ ನಾವಿವಾಗ ಹೋಯ್ತಾ ಇರೋದು ಡೈರೆಕ್ಟಾಗಿ ವಾರಣಾಸಿಗೆ. ಇದು ನಮ್ಮ ಡ್ರೀಮ್ ಪ್ಲೇಸ್ಗಳು, ಹೋಗ್ಬೇಕು ಅಂತಲೇ ಇದನ್ನ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ಮನೇಲಂತೂ ಅದ್ವಾ ಬೈದ್ರೆ. ಏನಕ್ಕಂದರೆ ಈ ಟೈಮಲ್ಲಿ ಏನಕ್ಕೆ ಹೋಯ್ತಾ ಇದ್ರು ವಾರಣಾಸಿಗೆ. ಇವಾಗ ನಾವು ಹೋಯ್ತಾ ಇರೋದು ಲಾಂಜಲ್ಲಿ ಇವಾಗ ಎಷ್ಟು ಜನಕ್ಕೆ ಅಸೆಸ್ ಇದೆ ಅಂತ ಕೇಳಬೇಕು. ಕ್ರೆಡಿಟ್ ಕಾರ್ಡ್ನ ಇವಾಗ ಕೊಟ್ಟು ಎಷ್ಟು ಜನಕ್ಕೆ ಅವೈಲೇಬಲ್ ಆಗುತ್ತೆ ಅಂತ ನೋಡಬೇಕು. ನೋಡೋಣ, ಇವಾಗ ಕಾರ್ಡ್ಗಳನ್ನ ತೆಗೆದು ಲಾಂಜ್ ಅಸೆಸ್ನ ಮಾಡೋಣ. ಇವಾಗ ಎಲ್ಲರೂ ಲಾಂಜಸ್ಗೆ ನಿಂತಿದ್ದೀವಿ. ನೋಡಿ ಕ್ಯೂ ಹೆಂಗೆ ನಿಂತಿದ್ದೀವಿ ಅಂತ. ಕ್ಯೂ ಅಂತೂ ಹೆವಿ ಐತೆ. ಕಾರ್ಡ್ಗಳನ್ನ ಎಲ್ಲರೂ ಒಂದೊಂದು ಇಟ್ಕೊಂಡು ನಿಂತಿದ್ದೀವಿ. ಕ್ರೆಡಿಟ್ ಕಾರ್ಡ್ಗಳನ್ನ ಎಲ್ಲರೂ ಇಲ್ಲಿ ನೋಡಿಲಿ, ಎಲ್ಲರೂ ಒಂದೊಂದು ಕಾರ್ಡ್ಗಳನ್ನ ಇಟ್ಕೊಂಡು ನಿಂತಿದ್ದೀವಿ. ಲಾಂಜ್ ಏನಾರು ಅಸೆಸ್ ಆಯಿತು ಅಂದರೆ ಎಲ್ಲರೂ ಖುಷಿಯಾಗಿ ಒಳಗೆ ಹೋಗ್ತಾರೆ. ಇಲ್ವಾ ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಕಾರ್ಡು ಅಸೆಸ್ ಆದರೆ ಹ್ಯಾಪಿ, ಇಲ್ಲ ಅಂದರೆ ಅನ್ಹ್ಯಾಪಿ. ನನ್ನ ಹತ್ರ 5 ಕಾರ್ಡ್ ಇತ್ತು, ಎಲ್ಲರಿಗೂ ನನ್ನ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಇವಾಗ ನಂದು ಇದು ಮೈಝೋನ್, ಇದು ಮೇಕ್ ಮೈ ಟ್ರಿಪ್ತು. ಇದನ್ನ ನಾನು ಅಪ್ಲೈ ಮಾಡಿ 1 ತಿಂಗಳಾಯಿತು. ಆದರೆ ಏನು ಇದು 0 ಪ್ರೊಸೆಸಿಂಗ್, ಅಂದರೆ ಯಾವುದೇ ರೀತಿ ಸ್ಪೆಂಡ್ ಮಾಡಿಲ್ಲ ಅಂದ್ರೂ ಈ ಕಾರ್ಡು ಅಸೆಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಾದ್ರು ಇದು ಯೂಸ್ ಆಗಲಿಲ್ಲ ಅಂದರೆ ಬೇರೆ ಇನ್ನೊಂದು ಕಾರ್ಡ್ ಐತೆ, ಅದನ್ನು ಅಸೆಸ್ ಮಾಡಬೇಕು ಅಷ್ಟೇ. ಇವಾಗ ಫೈನಲಿ ಲಾಂಜ್ ಅಸೆಸ್ ಆಯಿತು. ಸೀಲ್ ಹೊಡೆದಿರೋದು ಕಾಣಿಸ್ತಿದೆಯಲ್ಲ, ಲಾಂಜ್ ಅಸೆಸ್ ಆಯಿತು ಅಂತಲೇ ಅರ್ಥ. ಇರೋವಂಥ ಕಾರ್ಡ್ಗಳಲ್ಲಿ 2 ಕಾರ್ಡ್ ನಂದು ಅಪ್ರೂವಲ್ ಆಗಿದೆ, ಇನ್ನೆರಡು ಕಾರ್ಡ್ ಕಗಡೆ ಇದೆ. ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಒಳಗೋಗಿ ಅಲ್ಲಿ ಲಾಂಜಸಲ್ಲಿ ತಿಂಡಿ ಮಾಡಬೇಕು. ಎಲ್ಲರೂ ಇವಾಗ ಜಿಗಿಮಗ ಅಂತ ತಿಂಡಿ ತಿನ್ನೋದಂತೂ ಪಕ್ಕ ಲಾಂಜಸಲ್ಲಿ. ಇವಾಗ ಎಲ್ಲರೂ ಅದು ಎಷ್ಟು ತಿಂತೀವೋ ಗೊತ್ತಿಲ್ಲ. ಏನಾದ್ರು ಎಣ್ಣೆ ಹೊಡಿಬೇಕು ಅಂದರೆ ಇಲ್ಲಿ ಎಣ್ಣೆ ಹೊಡಿಯೋದೆ, ಅದಂತೂ ಪಕ್ಕ. 25 ರೂಪಾಯಿ ಇನ್ನೊಂದು ಕಾರ್ಡು ಸ್ವೈಪ್ ಆಯಿತು, ಮಾಸ್ಟರ್ ಕಾರ್ಡು. ಲಾಂಜ್ ಅಸೆಸ್ ಆಯಿತು ಇನ್ನೊಂದು.
ಇನ್ನೊಬ್ರು ಲಾಂಚ್ ಅಸೆಸ್ ಆಯಿತು, ಮೆಸೇಜ್ ಬರ್ತಿಲ್ಲ 25 ರೂಪಾಯಿ ಅಂದರೆ ಲಾಂಚ್ ಅಸೆಸ್ ಆಗಿದೆ ಅಂತಲೇ ಅರ್ಥ. ನೋಡೋಣ ಯಾರ್ದು ಅಂತ. ಎಲ್ಲರಿಗೂ ಲಾಂಚ್ ಅಸೆಸ್ ಆಗೋ ಥರನೇ ಕಾರ್ಡ್ಗಳನ್ನ ಎತ್ಕೊಬಂದಿದ್ದೀವಿ. ಆಲ್ಟರ್ನೇಟಿವ್ ಆಗಿ ಎಕ್ಸ್ಟ್ರಾ 4 ಕಾರ್ಡ್ ತಂದಿರೋದು. ನಮ್ಮ ಅದೃಷ್ಟಕ್ಕೆ 3 ಜನಕ್ಕೆ ಲಾಂಚ್ ಅಸೆಸ್ ಆಗಿದ್ದು, ಇನ್ನೊಬ್ರು ಲಾಂಚ್ ಅಸೆಸ್ ಆಯಿತು, ಅದೇ ಪ್ರೈಮರಿ ಓಲ್ಡ್ ಕಾರ್ಡಲ್ಲಿ ಇಲ್ಲ ಅಂದ್ಬಿಟ್ಟು ಬಿಡಲಿಲ್ಲ. ಇನ್ನು 5 ಜನ ಕಗಡೆ ಇದ್ದೀವಿ, ನಾವಿನ್ನು 3 ಜನ ಲಾಂಚ್ ಅಸೆಸಲ್ಲಿ ಊಟ ಮಾಡ್ತಾಯಿದ್ದೀವಿ. ಆದರೆ ವಿಪರ್ಯಾಸ ಏನಂದರೆ ಅವ್ರು 5 ಜನ ಬಂದಿದ್ರೆ ಇನ್ನೂ ಚೆನ್ನಾಗೇ ಇರ್ತಿತ್ತು. ಎಲ್ಲ ಚೆನ್ನಾಗಿರೋ ತಿಂಡಿ ತಿನ್ಕೊಂಡು ಆರಾಮಾಗಿ 7 ಕಾಲಿಗೆ ಬೋರ್ಡಿಂಗ್ಗೆ ಆರಾಮಾಗಿ ಹೋಗ್ಬೋದಿತ್ತು. ಆದರೆ ಅನ್ಫಾರ್ಚುನೇಟಾಗಿ ಹೋಗೋಕ್ಕಾಯ್ತಿಲ್ಲ. ಮಿಸ್ ಮಾಡ್ಕೊಂಡು ಇವಾಗ ಸುಮ್ಮನೆ ಇದು ಮಾಡೋದಷ್ಟೇ. ನಾನಿನ್ನು ಏರ್ಪೋರ್ಟ್ ಲಾಂಚಸಲ್ಲೇ ಇದ್ದೀನಿ. ಏನಕ್ಕಂದರೆ 3 ಜನಕ್ಕೆ ಅಷ್ಟೇ ಅಸೆಸ್ ಆಗಿದ್ದು, ಇನ್ನು ಮಿಕ್ತವರೆಲ್ಲ ಕೆಳಗಡೆನೇ ಅವರೇ. ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟಾಗಿ ಎಕ್ಸ್ಟ್ರಾ ತಂದಿದ್ದ ಕಾರ್ಡ್ಗಳೆಲ್ಲ ವರ್ಕ್ ಆಗಲಿಲ್ಲ. ಆದರೆ ಇನ್ನಿಬ್ಬರು ಬೇಗನೆ ಹೋದರು. ಹಾಗೆ ನಾನು ಇನ್ನೂ ಲಾಂಚಸಲ್ಲಿದ್ದೀನಿ. ಏನಾದರೂ ಬೇಕು ಅಂದರೆ ತಿನ್ಕೊಂಡು ಹೋಗೋದ ನಿಧಾನಕ್ಕೆ ಅಂತ ಇದ್ದೀನಿ. ಹಾಗೆ ಅವರು ಸಹ ನನ್ನ ಮುಂದೆನೇ ಅವರೇ, ಆದರೆ ಅಷ್ಟು ಮುಂದೆ ಅವರೇ. ಅದಕ್ಕೋಸ್ಕರ ಸುಮ್ಮನೆ ಹಿಂಗೆ ನೋಡ್ಕೊಂಡು ಇಲ್ಲೇ ಚಾರ್ಜಿಂಗ್ ಹಾಕೊಂಡು ಕೂತಿದ್ದೀನಿ. ಚಾರ್ಜಿಂಗ್ ಹಾಕೋಕ್ಕಲ್ಲಿ ಕೆಳಗಡೆ ಹೋದರೆ ಪಾಯಿಂಟೇ ಇಲ್ಲ, ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗೋಗ್ತದೆ. ಆಮೇಲೆ ಪವರ್ ಬ್ಯಾಂಕಿಂದನೂ ಇದು ಮಾಡೋಕ್ಕೆ ಸುಮ್ಮನೆ ಇದು ಇಲ್ಲೇ ಪ್ಲಗ್ ಆಯ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ಹಾಕೊಂಡು ಆರಾಮಾಗಿ ಚಾರ್ಜಿಂಗ್ ಮಾಡ್ಕೊಂಡು ಕರೆಕ್ಟಾಗಿ 6 ಕಾಲಿಗೆ ಕೆಳಗಡೆ ಹೋದರೆ ಬೋರ್ಡಿಂಗು 6:30 ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಬೋರ್ಡಿಂಗಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ವಾರಣಾಸಿ. ಮೇಯ್ನ್ ಡ್ರೀಮ್ ಇರೋದು ವಾರಣಾಸಿನೇ. ಅದನ್ನು ಎಕ್ಸ್ಪ್ಲೋರು ರೀಲ್ಸ್ ನೋಡಿ 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 ಯಾವಾಗ ಹೋಗೋದು ಅಂತ ಅನಿಸ್ಬಿಟ್ಟಿತ್ತು. ಇವಾಗ ಫೈನಲಿ ಆ ದಿನ ಬಂದುಬಿಡ್ತು. ಇವತ್ತು ಬೆಳಗ್ಗೆ ಕರೆಕ್ಟಾಗಿ ಇವತ್ತೇ ಬೆಳಗ್ಗೆ ಆಲ್ರೆಡಿ 5 ಗಂಟೆ 5 ಕಾಲಿನೂ ಆಗೋಗಿದೆ. ಟೈಮ್ ಕರೆಕ್ಟಾಗಿ ನೋಡಿಲ್ಲ. 5:15 ಆಲ್ರೆಡಿ 5:15. ಇನ್ನೇನಿನ್ನು 3/4 ಗಂಟೆ ಟೈಮ್ ಆಗಿದ್ನೇ ಕೆಳಗಡೆ ಬೋರ್ಡಿಂಗಿಗೆ ಹೋಗ್ತೀನಿ. ಅಲ್ಲಿಂದ ವಾರಣಾಸಿಗೆ ಆಕಾಶ್ ಏರಲ್ಲಿ ಹೋಗ್ತೀವಿ. ಅವ್ರ ಜೊತೆನೂ ಸಹ ಮಾತಾಡ್ಸ್ಕೊಂಡು ಹೋಗೋಣ ಫ್ಲೈಟಲ್ಲಿ ನೋಡ್ತಾ. ಬನ್ನಿ ಅವ್ರು ಎಲ್ಲಿ ಕೂತವ್ರೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಹೆಂಗೆ ಕೂತವ್ರಲ್ಲಿ ಒಬ್ಬ ಮಲ್ಕೊಬಿಟ್ಟವನೆ, ಇನ್ನೊಬ್ಬ ಫೋನ್ ಯೂಸ್ ಮಾಡ್ತವನೆ. ಈ ಕಡೆ ಇನ್ನಿಬ್ರೂ ಆರಾಮಾಗಿ ಮಾತಾಡ್ಕೊ ಕೂತವ್ರೆ. ಇನ್ನು ಈ ಕಡೆ ಒಬ್ಬೊಬ್ಬ ಮಲ್ಕೊಬಿಟ್ಟವ್ರೆ ಆರಾಮಾಗಿ. ಸ್ವಲ್ಪ ಹೊತ್ತು ಎಲ್ಲರೂ ಎದ್ದು ಹೋಗೋದೆ ಇವಾಗ ಅಂತೂ ಪಕ್ಕ. ನೋಡೋಣ. ಆ ಕಡೆ ಹೋದ್ರೆ ಬೇಕಾದ್ರೆ ಆರಾಮಾಗಿ ಫ್ಲೈಟ್ಗಳು ಲ್ಯಾಂಡಿಂಗ್ ಆಗೋದು ಮತ್ತು ಟೇಕ್ ಆಫ್ ಆಗೋದನ್ನ ಆರಾಮಾಗಿ ನೋಡ್ಬೋದು ಆ ಜಾಗದಲ್ಲಿ. ಆದರೆ ಆ ಕಡೆ ಹೋಗಿಲ್ಲ, ಬರೀ ಆರಾಮಾಗಿ ಇಲ್ಲೇ ಕೂತ್ಕೊಂಡು ಇಲ್ಲೇ ನೋಡ್ತಾ ಇದ್ದೀನಿ ಅಷ್ಟೇ. ಫೈನಲಿ ಲಾಂಜಸ್ಸಿಂದ ಹೊರಡೋಕ್ಕೆ ಟೈಮ್ ಬಂತು 6:10. ಇವಾಗ ಇನ್ನೇನು 1 ಅವರು ಇನ್ನೊಂದು ಅರ್ಧ ಗಂಟೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಡೆ ವೇಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಫ್ರೆಂಡ್ಸ್, ನಮ್ಮ ಅಣ್ಣಂದ್ರುಗಳೆಲ್ಲ. ಇವಾಗ ಅಲ್ಲಿಗೆ ಹೋಗಿ ಅಲ್ಲಿಂದ ಇವಾಗ ಡೈರೆಕ್ಟ್ ಹೋಗ್ಬೇಕಾಗಿರೋದು ಗೇಟ್ ಹತ್ರಕ್ಕೆ. ಗೇಟ್ ನಮ್ಮದು 36. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇವಾಗ ಲಾಂಚ್ ಅಷ್ಟು ಮುಗೀತು, ಯಾರಿಗೂ ಸಿಗಲಿಲ್ಲ. ಅದೊಂದು ಬೇಜಾರು ಬಿಟ್ರೆ ನಾನೊಬ್ಬ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ಡೈರೆಕ್ಟು ಹೋಗೋಣ ಇವಾಗ ಕಡೆಗೆ. ಲಾಂಚಸ್ ಕತೆ ಮುಗೀತು. ಏನಾದರೂ ಮಿಸ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಡ್ಬೇಕು. ಒಬ್ಬೊಂದು ಅವಲೇ ಟೋಪಿ ಮಿಸ್ ಆಗೈತೆ, ಇನ್ನೇನಾದರೂ ಮಿಸ್ ಆಗಬೇಕಾ? ಇನ್ನೇನಿಲ್ಲ, ಏನು ಮಿಸ್ ಆಗಿಲ್ಲ. ಇವಾಗ ಕಡೆಗೆ ಹೋಗೋಣ. ಮೇಯ್ನು ನನ್ನ ಬೋರ್ಡಿಂಗ್ ಪಾಸ್ನ ಬ್ಯಾಗೊಳಗೆ ಇಟ್ಟಿದ್ದೆ, ಚೆಕ್ ಮಾಡೋಣ ಬೋರ್ಡಿಂಗ್ ಪಾಸ್ನ. ಬೋರ್ಡಿಂಗ್ ಪಾಸು ಬ್ಯಾಗೊಳಗೆ ಇದೆ, ಅದೇ ಖುಷಿಯಾದ ವಿಚಾರ. ಆಮೇಲೆ ಮಿಸ್ ಆಗ್ಬಿಟ್ರೆ ಬೋರ್ಡಿಂಗ್ ಪಾಸು ಕತೆನೇ ಮುಗಿದೋಯ್ತು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆಪೋಸಿಟು ಫ್ಲೈಟ್ ಹೋಗೋವಂಥ ಜಾಗಗಳು. ಫ್ಲೈಟು ಟೇಕ್ ಆಫು ಟೇಕ್ ಆನ್ ಹೆಂಗೆ ಹರಾಡ್ತವೆ ಇಲ್ಲಿ. ಫ್ಲೈಟ್ಗಳಂತೂ ಚೆನ್ನಾಗಿ ಕಾಣಿಸ್ತವೆ ಇಲ್ಲಿಂದ ನೋಡ್ತಾ ಇದ್ರೆ. ಈ ವ್ಯೂ ಅಲ್ಲಿ ತೋರಿಸ್ತೀನಿ ರೀ ಹಂಗೆ. ಅಲ್ಲಿ ಎಷ್ಟು ಫ್ಲೈಟ್ಗಳಂತೂ ಅವೆ. ನಮ್ಮದು
ಎಲ್ಲೈತೆ ಕೆಳಗಡೆ ಅಂತ ಇರುತ್ತೆ, ಕೆಳಗಡೆಗೆ ಹೋಗ್ಬೇಕು. ದೂರದಲ್ಲಿ ಬಸ್ಸ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿಗೆ. ಹೋಗೋಣ ಇವಾಗ ಅಲ್ಲಿಗೆ. ಇವಾಗ ಕೆಳಕ್ಕೆ ಹೋಗೋಣ. ನೋಡಿ ಲಾಂಜಸ್ಗೆ ಬಂದರೆ ಪ್ರೀಮಿಯಮ್ ಆಗಿರ್ತದೆ. ಕಾರ್ಡ್ಗಳನ್ನ ಕರೆಕ್ಟಾಗಿ ತಗೊಳ್ಳಿ. ನಮ್ಮದು ಸ್ಪೆಂಡಿಂಗ್ ಅವರ್ಸ್ ಆಗಿರಲಿಲ್ಲ, 1-2-3 ಕಾರ್ಡು, ಅದಕ್ಕೆ ಇದಾಯಿತು. ಇಲ್ಲಿ ನೋಡಿ, ಇಲ್ಲಿ ಇನ್ನು ಮಿಕ್ತವರೆಲ್ಲ ಎಲ್ಲಿ ಹಿಂಗೆ ಕೂತವ್ರು ನೋಡಿ, ಇಲ್ಲಿ ಮಿಕ್ತವರೆಲ್ಲ ನೋಡಿ ಹೆಂಗೆ ಕೂತವ್ರೆ ಎಲ್ಲ. ಇಷ್ಟು ಜನ ಹೆಂಗೆ ಕೂತವ್ರು ನೋಡಿ ಇಲ್ಲಿ. ಅವನಂತೂ ಫುಲ್ಲು ದಬಾಕ ಮಲ್ಕೊಬಿಟ್ಟವನೆ. ಇನ್ನೇನು ಮಾಡವ. ಇಲ್ಲಿಂದ ಇವಾಗ ನಾವು ಮೇನ್ ಗೇಟಿಗೆ ಹೋಗ್ಬೇಕು. ಇವಾಗ ಹೋಗೋಣ. ಗಾಯ್ಸ್, ಸಾರಿ ಗಾಯ್ಸ್, ಇದು ಬಿಟ್ಟಿದ್ದೆ. ಸಾರಿ ಗಾಯ್ಸ್. ಇವರಿಬ್ರು ಇನ್ನೊಂದು ಸ್ವಲ್ಪ ತಿನ್ಬೋದಿತ್ತು. ಅವನ ಪದ್ದು ನೀವು ಬಂದಿದ್ದೆ ಸರಿ ಐತಿತ್ತು ಹರೀಶ್. ಅವ್ನು ತಿನ್ನಕ್ಕಿಲ್ಲ ಹರೀಶ್. ಅವನು ತಿನ್ನೋದೇ ಇಲ್ಲ. ಅದು ಯಾಕೆ ಮತ್ತೆ ಅವ್ನು ಕಳಿಸ್ಬೇಕಾಯ್ತು? ಜಾಸ್ತಿ ತಿಂದಿದ್ದು 2 ಸಲ ಹಾಕ ಬಂದೆ. ಈಗ ನಮ್ಮದು 36ಗೆ ಹೋಗ್ಬೇಕು. ಹಾಗೆ ನಮ್ಮದು ಇರೋದು ಫ್ಲೈಟು ಇಲ್ಲಿದೆ ನೋಡಿ, 7:30 ವಾರಣಾಸಿ ಬೋರ್ಡಿಂಗ್ ಗೇಟ್ 36. ಅಲ್ಲಿಗೆ ಹೋಗ್ಬೇಕು. ಅವರೆಲ್ಲ ಅಲ್ಲಿ ನಿಂತಿದ್ದಾರೆ. ಅಲ್ಲಿಂದ ಬಂದರೆ ನಾವು ಈ ಕಡೆಗೆ ಬೋರ್ಡಿಂಗ್ ಗೇಟ್ ಕಡೆಗೆ ಈ ಕಡೆಗೆ ಪಯಣ ಸಾಗಿಸ್ತೀವಿ. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಬೋರ್ಡಿಂಗ್ ಎಂಟ್ರಿ ಕೊಟ್ಟಾಯಿತು. ನಾ ಏನೋ ಬಸ್ಸಲ್ಲಿ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು, ಆದರೆ ಕರ್ಕೊಂಡು ಹೋಗ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಅಲ್ಲೂ ಬ್ಯಾಗ್ ಚೆಕಿಂಗ್ ಆಯಿತು. ಇವಾಗ ಫ್ಲೈಟು ಡೈರೆಕ್ಟ್ ಹಿಂಗೆ ಹೋಗಂಗೆ ಮಾಡಿಬಿಟ್ರು. ನಾನೇನೋ ಡೈರೆಕ್ಟು ಹಂಗೆ ಇರುತ್ತೆ ಬಸ್ ಹತ್ಕೊಂಡು ಲಾಸ್ಟ್ ಟೈಮಲ್ಲಿ ಬಸ್ ಹತ್ಕೋಗಿದ್ನಲ್ಲ ಹಂಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ಅನ್ಫಾರ್ಚುನೇಟಾಗಿ ಆ ಥರ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಹಿಂಗೆ ಎಂಟ್ರಿ ಐತೆ. ಇವಾಗ ಈ ಥರ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆಕಾಶದಲ್ಲಿ. ಇಲ್ಲಿಂದ ಇವಾಗ ಹೋಗೋಣ ನಮ್ದು ಯಾವ ಕಡೆಗಿದೆ ಅಂತ. ಎಲ್ಲದ ಆದರ್ಶ? ಹಾಂ, ಇವಾಗ ಫ್ಲೈಟ್ ಒಳಗೆ ನನ್ನ 2ನೇ ಜರ್ನಿ ಸ್ಟಾರ್ಟ್ ವಾರಣಾಸಿಗೆ. ವೆರಿ ಎಕ್ಸೈಟ್ ಆಗಿದ್ದೀನಿ. ಇವತ್ತಂತೂ ಇಲ್ಲಿಗಿಂತ ಅಲ್ಲಿ ನೋಡ್ಬೇಕಾರೆ ಹಾಗೆ ಇಲ್ಲಿ ಟೇಕ್ ಆಫ್ ಆಗ್ಬೇಕಾದ್ರೆ ನಂಗೆ ಆಗೋಂಥ ಖುಷಿನೇ ಬೇರೆ. ಅದಕ್ಕೋಸ್ಕರ ನೋಡೋಣ ಹೊರಗೆ ಹೆಂಗೈತೆ ಅಂತ. ಇಲ್ಲಿಂದ ಚೆಕ್ಕಿನ್ ಆಯ್ತಾ ಇದೆ. ನಮ್ಮದು ಬೋರ್ಡಿಂಗ್ ಪಾಸು. ಬೋರ್ಡಿಂಗ್ನ ಚೆಕ್ ಮಾಡ್ಬಿಟ್ಟು ಥ್ಯಾಂಕ್ ಯು. ಎಂಟ್ರಿ ಆಕಾಶ ಏನು ಗುರು ಈ ಥರ ಐತೆ. ಕೂತ್ಕೊಳ್ಳೋಕೆ ಮಾತ್ರ ಸೀಟ್ಗಳು ಮಾತ್ರ ಚಿಕ್ಕೈತೆ. ಅಪ್ಪ ಒಳಗೆ ನೋಡ್ರಿ ಇಷ್ಟೊಂದು ಚಳಿ ಹೊಡಿತದೆ. ಏನಪ್ಪ ಮಾಡವ ಇಷ್ಟೊಂದು ಚಳಿಲಿ. ಸೀಟ್ ನಂಬರ್ ಇಲ್ಲಿ ಗುರು. ನಾನು ಸೀಟ್ ನಂಬರ್ ಏನು ಮಾಡೋಕ್ಕಾಗ್ತಿಲ್ಲ. ಏರಿಸ್ತು ಸೀಟ್ ನಂಬರ್ ಇಲ್ಲಿ ಮರೆಯ ನೋಡು ಹೆಂಗೈತೆ. ದೂರಾಗೈತೆ ಆದ್ರೂ ನೀಟಾಗಿ ಆಕಾಶ. ನೋಡಪ್ಪ ಫ್ಲೈಟು ಪೂರ್ತಿ ಖಾಲಿ. ಇಲ್ಲಂತೂ ದುರ್ಯಾಗೈತೆ. ಹೆಂಗೈತೆ ನಮ್ಮ ಹೀರೋ ನೋಡಿ. ಇವರೆಲ್ಲಿ? ಇವ್ರು ಇಲ್ಲವ್ರೆ ಈ ಜಾಗದಲ್ಲಿ. ಇವ್ರು 3 ಜನ ಇಲ್ಲವ್ರೆ. ಹೆಂಗೈತೆ ಸೀಟ್ಗಳು ಒಂಥರ ಚಿಕ್ಕ ತೆಗಿಬೋದು. ಹಂಗೆ ತೆಗೆದ್ಬಿಡು. ಇಬ್ರು ಇಲ್ಲಿ ಕುತ್ಕೊಬಿಟ್ಟಾರೆ ಪಾಪ. ಇವರಿಬ್ರಿಗೆ ಇಲ್ಲಿ, ಇನ್ನು 3 ಜನಕ್ಕೆ ಅಲ್ಲಿ, ನಮ್ಮ 3 ಜನಕ್ಕೆ ಇಲ್ಲಿ. ಅಯ್ಯೋ, ಆ ಕಡೆಯಿಂದ ಈ ಕಡೆಗೆ ಎಲ್ಲ ಸ್ಪ್ಲಿಟ್ ಆಗಿಬಿಟ್ಟಿದ್ದೀವಿ ನಾವಂತೂ. ಹಾಗೆ ಎಲ್ಲರೂ ನಮ್ಮ ಸೀಟಲ್ಲಿ ಬಂದು ಇವಾಗ ಕೂತಿದ್ದೀವಿ. ಅವ್ರು 3 ಜನ ಅಲ್ಲವ್ರೆ, ನಮ್ಮ 3 ಜನಕ್ಕೆ ಇಲ್ಲಿದ್ದೀವಿ. ವಿಂಡೋ ಸೀಟ್ ಅಂತೂ ಹೋಗಿಲ್ಲ, ಆರಾಮಾಗಿ ಇಲ್ಲಿದ್ದೀನಿ. ಹೋಗ್ಬೇಕಾರೆ ವಿಂಡೋ ಸೀಟ್ಗೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಆಮೇಲೆ ಮತ್ತೆ ಇದು ಮಾಡ್ತೀನಿ. ಅದಕ್ಕಿಂತ ಇತ್ತ ಒಂದು ಸಲ ಓಡಾಡಬೇಕಲ್ಲ. ಹೋಗೋಣ. ಟೇಕ್ ಆಫ್ ಆದಮೇಲೆ ಒಂದು ಸಲ ಹಂಗಿಂದ ಹಂಗೆ ಒಂದು ರೌಂಡ್ ಹಾಕೋಣ ಹೆಂಗಿರುತ್ತೆ ಅಂತ ನೋಡೋಣ. ಆಕಾಶ ಇರೋ ಒಂಥರ ಸೀಟ್ಗಳು ಚೆನ್ನಾಗೈತೆ. ಅದೊಂದು ಸ್ವಲ್ಪ ಚಿಕ್ಕ ಕಾಲುಗಳೆಲ್ಲ ಫ್ರೀ ಇಲ್ಲ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಟೈಮ್ ಆಲ್ರೆಡಿ 8 ಗಂಟೆ ಆಯಿತು, ಆದರೂ ಇನ್ನೂ ಹೊರಟಿಲ್ಲ. ಏನಕ್ಕೆ ಅಂದರೆ ವೆದರ್ ಕಂಡೀಷನು ಅಷ್ಟು ಚೆನ್ನಾಗಿಲ್ಲ. ಅದಕ್ಕೋಸ್ಕರ
ಇವಾಗ ಟೇಕ್ ಆಫ್ನ ಡಿಲೇ ಮಾಡಿದ್ದಾರೆ. ನಾವೆಲ್ಲ ಒಳಗೆ ಕೂತಿದ್ದೀವಿ, ರನ್ವೇಗೆ ತಂದು ನಿಲ್ಲಿಸಿದ್ದಾರೆ. ಯಾವಾಗ ಕ್ಲೌಡು ಕ್ಲಿಯರ್ ಆಗುತ್ತೋ ಟೇಕ್ ಆಫ್ ಆಗೋದಂತೂ ಪಕ್ಕ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲೇ ನಿಲ್ಲಿಸಿ ಡಿಲೇ ಆಗೈತೆ. ನಾವು ವೆಯ್ಟ್ ಮಾಡ್ತಾ ಇದ್ವಿ ಟೇಕ್ ಆಫ್ ಯಾವಾಗ ಆಗುತ್ತೆ ಅಂತ. ವಿಡಿಯೋ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಆಯ್ತಾನೇ ಇಲ್ಲ. ವೆದರ್ ಕಂಡೀಷನು ತುಂಬ ಇದಿದೆ.